ಹಾಯ್ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಇಂದು 18/5/2026 ದಿನಾಂಕದಂದು ನಿಮಗೆ ಸೆಕೆಂಡ್ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು SSLC ಅವರ. ಸೊ ನಿಮಗೆ ನಾಳೆ ಅಂದ್ರೆ ಮಂಗಳವಾರ ದಿವಸ 19/5/2026 ದಿನಾಂಕದಂದು ನಿಮಗೆ ಸೊ ವಿಜ್ಞಾನದ ವಾರ್ಷಿಕ ಪರೀಕ್ಷೆ ಇದೆ. ಸೊ ಯಾವ ರೀತಿ ಈ ಪರೀಕ್ಷೆಗೆ ನಾವು ಸಿದ್ಧತೆ ನಡೆಸಿಕೊಳ್ಳಬೇಕು, ಹಾಗೆ ಯಾವೆಲ್ಲ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು ಅಂತ ತಿಳಿದುಕೊಳ್ಳೋಣ. ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ, ಆದ್ದರಿಂದ ಸೊ ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎನಿ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ನಮಗೆ ಮಾಹಿತಿನ ಕೊಡಬಹುದಾಗುತ್ತೆ. ಸೊ ಅದರಿಂದ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ನಾಳಿನ ಒಂದು ಎಕ್ಸಾಮ್ಗೆ ಯಾವ ರೀತಿ ನಾವು ಓದ್ಕೊಳ್ಬೇಕೆಂಬ ಪ್ರಶ್ನೆನ ತಿಳ್ಕೊಳ್ಳೋಣ. ಇದು 2024 ವಾರ್ಷಿಕ ಪರೀಕ್ಷೆ 7ರ ಒಂದು ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡಿದ್ದೇನೆ. ಅಲ್ಲಿರುವಂತ ಬಹುಮುಖ್ಯ ಪ್ರಶ್ನೆಗಳನ್ನ ನೋಡೋಣ. ಸೊ ಬನ್ನಿ, ನಿಮಗೆ ಅಲ್ಲಿ ಭೌತ ವಿಜ್ಞಾನ ಅಲ್ಲಿ ನಿಮಗೆ ಕೊಟ್ಟಿರುತ್ತೆ ಭಾಗ ಎ ಸೆಕ್ಷನ್ ಅಂತ ಕರಿತೀವಿ ನಾವು, ಭೌತ ವಿಜ್ಞಾನ. ಓಕೆ, ಅಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನ ನೀಡಲಾಗಿದ್ದು, ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೀ ಪ್ರಶ್ನೆಗಳಿರ್ತವೆ. ಒಟ್ಟು 3 ಪ್ರಶ್ನೆನ ಅಲ್ಲಿ ಪಾರ್ಟ್ ಎ ಸೆಕ್ಷನ್ ಅಲ್ಲಿ ಕೇಳಲಾಗುತ್ತೆ. ಸೊ ಒಂದನೇ ಪ್ರಶ್ನೆ ನೋಡ್ಕೊಳ್ಳಿ. ಅಲ್ಲಿ ವಿದ್ಯುತ್ ಆವೇಶದ SI ಏಕಮಾನವು, ಇದು PPT ಎಕ್ಸಾಮ್ ಅಲ್ಲಿ ಇದೆ ನೋಡಿ. ಹಾಗೆ SA1 ಎಕ್ಸಾಮ್ ಇರ್ಬೋದು, ನಿಮ್ಮ ಒಂದು ಕಾಲೇಜಲ್ಲಿ ನಡೆದಿರುವಂತ ಹಾಗೆ ನಿಮ್ಮ ಸ್ಕೂಲ್ ನಡೆದಿರುವಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಇದ್ದಿರುತ್ತೆ. ಸೊ ನೋಡ್ಕೋಬಹುದು, ವಿದ್ಯುತ್ ಆವೇಶದ SI ಏಕಮಾನ. ಸೊ ಉತ್ತರ ಏನಾಗಿರುತ್ತೆ ಅಂದ್ರೆ ಆಪ್ಷನ್ ಎ ಕೂಲಂಬ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ಫ್ಲೆಮಿಂಗಿನ ಒಂದು ಎಡಗೈ ನಿಯಮ. ಸೊ ಅದನ್ನು ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಆತನ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತವೆ. ಬಲಗೈ ಮತ್ತು ಎಡಗೈ ಮೇಲೆ ನಿಯಮದ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತವೆ. ಫ್ಲೆಮಿಂಗಿನ ಎಡಗೈ ನಿಯಮದಲ್ಲಿ ಮಧ್ಯ ಬೆರಳು ಅಂತ ಕೇಳಿದರೆ ಮಧ್ಯ ಬೆರಳು. ಸೊ ಅಲ್ಲಿ ಮಧ್ಯ ಬೆರಳು, ತೋರ ಬೆರಳು ಹಾಗೆ ಕೇಳಾಗತ್ತೆ. ಸೊ ಸೂಚಿಸುವ ದಿಕ್ಕಂದ್ರೆ ನಮಗೆ ಗೊತ್ತಾಗೋಗೆ ಆಪ್ಷನ್ ಬಿ ವಿದ್ಯುತ್ ಪ್ರವಾಹವನ್ನ ತಿಳಿಸ್ಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇನ್ನ 3ನೇ ಪ್ರಶ್ನೆ ನೋಡಿ. ಸೊ ನಮಗೆ ಇದರಲ್ಲಿ ಪಿನ ದರ್ಪಣ ಮತ್ತು ಹಾಗೆ ನಿಮ್ನ ದರ್ಪಣ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತವೆ. ಸೊ ಅಲ್ಲಿ 3ನೇ ಪ್ರಶ್ನೆ ಕೇಳಾಗಿದ್ದು, ವಾಹನದ ಹಿನ್ನೋಟ ದರ್ಪಣದಲ್ಲಿ ಉಪಯೋಗಿಸುವಂತ ದರ್ಪಣ ವಿಧ ಅಂತ ಕೇಳಾಗಿದೆ. ಅದಕ್ಕೆ ಕೇಳ್ತೀವಿ ನಾವು. ಸೊ ಅಲ್ಲಿ ವಾಹನದ ಮೇಲೆ ಬಳಸುವಂತ ಒಂದು ದರ್ಪಣ ಅಂದ್ರೆ ಪಿನ ದರ್ಪಣ ಆಗಿರುತ್ತೆ. ಸೊ ಅಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತ ಪ್ರಶ್ನೆಗಳಿಗೆ ಯಾರು ಉತ್ತರಿಸಬೇಕು ನೋಡಿ. ಅಲ್ಲಿ 2 ಅಂಕವನ್ನ ಪಡ್ಕೋಬಹುದು. ಅಲ್ಲಿ ನಾವು ಅಂದ್ರೆ ಬರೀಬೇಕಾಗತ್ತೆ. ನಿಮ್ಗೆ ಟೆಕ್ಸ್ಟ್ ಬುಕ್ ಅನ್ನ ತೆಗೆದಿಟ್ಕೊಳ್ಳಿ, ಅಲ್ಲಿರೋ ಪ್ರಶ್ನೆ ಇದ್ದೇ ಇರ್ತವೆ. ಸೊ ಬ್ಯಾಟ್ರಿ ಚಿತ್ರ ಇರ್ಬೋದು. ಅಲ್ಲಿ ಈ ರೀತಿ ನೋಡ್ಕೊಳ್ಳಿ, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಇರುತ್ತೆ. ಆ ಟೇಬಲ್ ನೋಡಿ, ಆ ಟೇಬಲ್ ಅನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಸೊ ಓಕೆ, ಸೊ ಅಲ್ಲಿ ನೆಕ್ಸ್ಟ್ ನೋಡಿ, ಅಲ್ಲಿ 2 ಪ್ರಶ್ನೆ ಕೆಳಗಿದೆ. ಏನಪ್ಪಾ ಅಂದ್ರೆ ಪರಿವರ್ತದ ರೋಧ ಅಂದ್ರೆ ರಿಯೋಸ್ಟಾಟ್ ಅಂತ ಕರಿತೀವಿ, ಅದನ್ನ ನೀವು ಬರೀಬೇಕಾಗತ್ತೆ. ಬಿಟ್ರೆ ತಂತಿಗಳು ಸೇರುವ ಸ್ಥಳ, ಅದನ್ನ ನೀವು ಒಂದು ಡೈಗ್ರಾಮ್ ಅನ್ನ ಹಾಕ್ಬೇಕಾಗತ್ತೆ. ಬಿಟ್ರೆ ಬಿಳಿಯ ಬೆಳಕಿನ ರೋಹಿತ ಎಂದರೇನು. ಇನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ರೋಮನ್ ನಂಬರ್ 3ರಲ್ಲಿ ಪ್ರಶ್ನೆನ ಕೊಟ್ಟಿರ್ತಾರೆ. ಒಟ್ಟು ನೀವು 6 ಅಂಕವನ್ನ ಪಡ್ಕೋಬಹುದು. ಅಲ್ಲಿ ಕಾಳ ಕೊಡ್ಬೇಕು ನೋಡಿ, ಅಂದ್ರೆ ರೀಸನ್ ಕೊಡಬೇಕು. ವಿದ್ಯುತ್ ದೀಪಗಳಲ್ಲಿ ಅಂದ್ರೆ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನ ತಂತಿಯನ್ನ ಬಳಸ್ತೇವೆ, ಯಾಕಂದ್ರೆ ದೀರ್ಘಕಾಲವಾಗಿ ಬಲ್ಬ್ಗಳು ಬಾಳಿಕೆ ಬರ್ತವೆ ಅಂತ ಬಳಸಲಾಗತ್ತೆ, ಮತ್ತು ಅತಿ ಕಡಿಮೆ ಅವನ್ನ ವಿದ್ಯುತ್ತನ್ನ ಬಳಸ್ಕೊಳ್ಳುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಗೃಹ ಬಳಕೆ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಿಲ್ಲ ಅಂತ ಕೇಳ. ಯಾಕಂದ್ರೆ ಅಧಿಕವಾಗಿ ಅಂದ್ರೆ ಅದು ಕರೆಂಟ್ ವೇಸ್ಟ್ ಆಗತ್ತೆ, ಹೆಚ್ಚಿನ ಪ್ರಮಾಣದ ವಿದ್ಯುತ್ ವೆಚ್ಚ ಖರ್ಚಾಗುತ್ತೆ ಅಂತ ಹೇಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಬಿಟ್ರೆ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ ಯಾಕೆ ಅಂದ್ರೆ ಅತಿ ಅಂದ್ರೆ ಹೈಯರ್ ವೋಲ್ಟೇಜ್ ಬರುತ್ತೆ, ಅದನ್ನ ಕಂಟ್ರೋಲ್ ಮಾಡುತ್ತೆ, ಅದು ಫ್ಯೂಸ್. ಸೊ ಅಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಬಹುದು. ಸೊ ನೆಕ್ಸ್ಟ್, ಕೆಳಗಿನ ವಿದ್ಯುತ್ ಮಂಡಲವನ್ನು ಗಮನಿಸಬೇಕಾಗತ್ತೆ. ಏನಿದು? ಸೊ ನೋಡಿದ್ರೆ ಇದು ಒಂದು ಬ್ಯಾಟರಿ ಆಗಿದೆ. ಇದು ಅಂದ್ರೆ ಬಟನ್ ಇದು. ಸೊ ಇಲ್ಲಿ ಸ್ವಿಚ್ ಅಂತ ಕರಿತೀವಿ, ಇದು ಒಂದು ಬ್ಯಾಟರಿ ಆಗಿದೆ. ಇಲ್ಲಿ X ಮತ್ತು Y ಅನ್ನೋದು ಒಂದು ಸರಣಿ ಕ್ರಮ ಒಂದು ಜೋಡಣೆ ಮಾಡಲಾಗಿದೆ. ಅದನ್ನ ನಾವು ಏನ್ ಕಂಡುಹಿಡಿಯಬೇಕು, ಇಲ್ಲಿ ರೋಧವನ್ನ ಕೊಟ್ಟಿರ್ತಾರೆ. ಆ ರೋಧವನ್ನು ಕಂಡಿಟ್ಟು ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಸೂಚ್ಯಂಕವನ್ನ ಊಹಿಸಿ ನಿಮ್ಮ ಉತ್ತರಕ್ಕೆ ವೈಜ್ಞಾನಿಕ ಕಾರಣವನ್ನ ನೀಡಬೇಕಾಗತ್ತೆ. ಇನ್ನ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ನೀಡಿರುವಂತಹ ಪ್ರಶ್ನೆಗೆ ಉತ್ತರಿಸಬೇಕಾಗತ್ತೆ. ನೋಡ್ಕೋಬೇಕಾಗತ್ತೆ. ಚಿತ್ರ ಎ, ಚಿತ್ರ ಬಿ ಅನ್ನ ಕೊಟ್ಟಿರ್ತಾರೆ, ಅವಾಗ ಸರಿಯಾದ ಉತ್ತರವನ್ನ ನೀವು ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ, ಕೆಳಗಿನ ಒಂದು ಪ್ರಶ್ನೆಗೆ ಉತ್ತರಿಸಿ. ರೋಮನ್ ನಂಬರ್ 4ರಲ್ಲಿ 9 ಅಂಕವನ್ನ ಪಡ್ಕೋಬಹುದು ಎಲ್ಲ ವಿದ್ಯಾರ್ಥಿಗಳು. ಒಂದು ನಿಮ್ನ ಮಸೂರದ ಸಂಗಮ ದೂರ 30 ಸೆಂಟಿಮೀಟರ್ ಇರುತ್ತೆ. ಮಸೂರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನ ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಅಂತ ಪ್ರಶ್ನೆ ಇದೆ. ಅದು ಪಿನ ದರ್ಪಣದ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಸೊ ಇನ್ನು 10ನೇ ಪ್ರಶ್ನೆ ನೋಡ್ಕೋಬಹುದು. ಅಲ್ಲಿ ನಿಮಗೆ ಮಸೂರದ ಪ್ರಧಾನ ಸಂಗಮ ಕಂಡುಹಿಡಿಯಬೇಕಾಗತ್ತೆ. ಇನ್ನು ಇಲ್ಲಿ ನಮಗೆ ಹೇಳ್ಕೊಡುವಂತ ನ್ಯೂಕ್ಲಿಯ ಶಕ್ತಿಯ ಅನುಕೂಲ ಮತ್ತು ಅನಾನುಕೂಲಗಳನ್ನ ಬರೆಯುವಂಥದ್ದು. ಕೆಳಗಿನ ಪ್ರಶ್ನೆ ಉತ್ತರಿಸಿ. ರೋಮನ್ ನಂಬರ್ 5ರಲ್ಲಿ ಒಟ್ಟು 8 ಅಂಕವನ್ನ ಪಡ್ಕೋಬಹುದು. ಪ್ರತಿಯೊಂದಕ್ಕೆ 4 ಅಂಕ ಇರುತ್ತೆ. ಅಲ್ಲಿ ನಾವು ಈಸಿಯಾಗಿ ಪಡ್ಕೋಬಹುದಾಗತ್ತೆ. ಇಲ್ಲಿ ನಕ್ಷತ್ರಗಳು ಮಿನುಗುತ್ತವೆ ಏಕೆ ಅಂತ ಪ್ರಶ್ನೆ ಇದೆ, ವಿವರಿಸಿ ಅಂತ ನೋಡಿ ಆ ಪ್ರಶ್ನೆ ಇರುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ನಾವು ಇನ್ನ
ಪಾರ್ಟ್ ಬಿ ಸೆಕ್ಷನ್ಸ್ಗೆ ಬರ್ತಿದ್ದೀವಿ. ರಾಸಾಯನ ವಿಜ್ಞಾನ. ಸೊ ಅಲ್ಲಿ ಕೂಡ MCQ ಕೊಟ್ಟಿರ್ತಾರೆ. ಅಲ್ಲಿ ನಾವು ಅವುಗಳಿಗೆ ಸರಿಯಾದ ಕ್ರಮಾಕ್ಷರಗಳನ್ನೇ ಉತ್ತರವನ್ನ ಬರೀಬೇಕಾಗೈತೆ. ಒಟ್ಟು 3 ಅಂಕ ಅಲ್ಲಿ ಸೇಮ್ ಹಾಗೆ ಪಾರ್ಟ್ ಬಿ ಸೆಕ್ಷನ್ ಅಲ್ಲಿ 3 ಅಂಕ MCQ ಇದ್ದೇ ಇರುತ್ತೆ ಕಂಪಲ್ಸರಿ. ಸೊನ್ನೆಯಾಗಿ ನೋಡಬಹುದಾದ್ರೆ ನೀರಿನ ವಿದ್ಯುತ್ ವಿಭಜನೆಯ ಕ್ಯಾಥೋಡ್ ಮತ್ತು ಐನೋಡ್ಗಳಲ್ಲಿ ಬಿಡುಗಡೆ ಆಗುವಂತ ಅನಿಲಗಳು ಮತ್ತು ಅವುಗಳ ಅನುಪಾತವನ್ನ ಅನುಕ್ರಮವಾಗಿ ಜೋಡಣೆ ಮಾಡಬೇಕಾಗತ್ತೆ. ಸೊ ನಿಮ್ಗೆ ಅದರ ಮೇಲೆ ಒಂದು ಪ್ರಶ್ನೆ ಇದೆ ನೋಡಿ, ನೀರಿನ ವಿದ್ಯುತ್ ವಿಭಜನೆಯ ಕ್ಯಾಥೋಡ್ ಮತ್ತು ಐನೋಡ್ಗಳ ಚಿತ್ರ. ಅದನ್ನು ನೋಡ್ಕೊಳ್ಳಿ. ನಾವು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರುತ್ತೆ, 1:7 ಅದು ಬಿಡುಗಡೆ ಆಗುತ್ತೆ. ಸೊ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ಯಾವುದೇ ಉತ್ತರ ತಪ್ಪಿದ್ರೆ. ಸೊ ನೆಕ್ಸ್ಟ್ ನೋಡಿ 15ನೇ ಪ್ರಶ್ನೆ, ನೀರಿನ ಶಾಶ್ವತ ಗಡುಸುತನ ನಿವಾರಣೆಗೆ ಬಳಸುವ ಸಂಯುಕ್ತವೆಂದರೆ. ಸೊ ಇದಕ್ಕೆ ಉತ್ತರ ಆದರೆ ನಾವು ಹೇಳ್ಬೇಕಾದ್ರೆ ಸೋಡಿಯಂ ಕಾರ್ಬೋನೇಟ್ ಆಗಿರುತ್ತೆ. ಇನ್ನ 16ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅಂದ್ರೆ ಮೆಂಡಿಲವರ ಸೊ ಅಲ್ಲಿ ಅವರೊಂದು ಧಾತುಗಳ ವರ್ಗೀಕರಣದ ನಿಯಮ ಇದೆ. ಒಂದು ಮಿತಿ ಎಂದರೆ, ಸೊ ಅಲ್ಲಿ ನೀವು ಟೆಕ್ಸ್ಟ್ ಬುಕ್ ನಲ್ಲಿ ಇದೆ, ಮೆಂಡಿಲೆಯವರ ಒಂದು ಧಾತುಗಳ ವರ್ಗೀಕರಣವನ್ನ ಮಾಡ್ತಾರೆ. ಸೊ ಯಾವ ರೀತಿ ಮಾಡ್ತಾರೆ ಅಂದ್ರೆ ನೀವು ನೋಡ್ಕೋಬಹುದು, ಒಂದೇ ಸ್ಥಳದಲ್ಲಿ 2 ಧಾತುಗಳನ್ನು ಇರಿಸದೇ ಇರುವುದು ಅಂತ ಹೇಳ್ತಾರೆ. ಸೊ ಅದು ನೋಡ್ಕೋಬೇಕಾಗುತ್ತೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನೋದೊಂದು ಪ್ರಶ್ನೆ ನೋಡ್ಕೊಳ್ಳಿ. ಇನ್ನ ರೆಡಾಕ್ಸ್ ಕ್ರಿಯೆ ಎಂದರೇನು, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನ ರೋಮ ನಂಬರ್ 8ರಲ್ಲಿ ಒಟ್ಟು 6 ಅಂಕವನ್ನ ಪಡ್ಕೋಬಹುದು. ತಾಮ್ರದ ಶುದ್ಧೀಕರಣ ಬಳಸುವಂತ ಉಪಕರಣಗಳ ಜೋಡಣೆಯನ್ನು ತೋರಿಸುವಂತ ಚಿತ್ರವನ್ನು ಬರೆದು ಅಲ್ಲಿ ನೀವು ಧನಾಗ್ರ ಮಡ್ಡಿಯನ್ನು ಗುರುತಿಸಿ ಎಂಬ ಪ್ರಶ್ನೆ ಇರುತ್ತೆ. ಇನ್ನ ಕೆಳಗಿನ ರಾಸಾಯನಿಕಗಳನ್ನು ಸಮೀಕರಣಗಳನ್ನು ಸರಿದೂಗಿಸುವ ಪ್ರಶ್ನೆಗಳಿರ್ತವೆ, ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ನಿಮಗೆ ಸರ್ಕಾರ ಕೊಟ್ಟಿರೋಂಥ 3 ಮಾಡಲ್ ಕ್ವೆಶ್ಚನ್ ಪೇಪರ್ ಕೊಟ್ಟಿರ್ತಾರೆ ನೋಡಿ, ಅವುಗಳನ್ನು ಓದ್ಕೊಳ್ಳಿ. ಹಾಗೆ ನಿಮ್ಮ ರಾಜ್ಯದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಪ್ರಿಪರೇಟರಿ ಎಕ್ಸಾಮ್ ನ ನಡೆಸಲಾಗಿತ್ತು, ಅವುಗಳ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೀವು ಓದ್ಕೋಬೇಕಾಗತ್ತೆ. ಇನ್ನ ರೋಮ ನಂಬರ್ 9ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಟ್ಟು 9 ಅಂಕವನ್ನ ಪಡ್ಕೋಬಹುದು. ಅಲ್ಲಿ ಮಿಶ್ರ ಲೋಹಗಳು ಎಂದರೇನು, ಲೋಹಗಳು ಯಾವ್ದಾದ್ರು 4 ಭೌತ ಗುಣಗಳನ್ನು ಬರೀರಿ ಅಥವಾ ವಾಹಕವು ಅವಲಂಬಿಸಿರುವಂತಹ ಅಂಶಗಳನ್ನು ವಿವರಿಸಿ, ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನ ಸೊ ನಿಮ್ಗೆ ಲಾಸ್ಟ್ ಬಂದ್ಬಿಟ್ಟು ತಟಸ್ಥ ಲಕ್ಷಣಗಳನ್ನು ಪಡೆಯಲು ಯಾವ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡಬಹುದು ಅಂತಿದೆ. ನಿಮ್ಗೆ ಅಲ್ಲಿ ಆಪ್ಷನ್ಸ್ ಎಲ್ಲ ಇದೆ, ಬರೀಬಹುದು. ಸೊ ಬೆಸ್ಟ್ ನೋಡೋಣ ಬಂದ ಮತ್ತೆ ನೆಕ್ಸ್ಟ್ ನೋಡೋಣ ಬನ್ನಿ. ಇನ್ನು ಕೆಳಗಿನ ಪ್ರಶ್ನೆ ಉತ್ತರಿಸಿ. ರೋಮನ್ ನಂಬರ್ ಅಲ್ಲಿ 5 ಸ್ಟಾರ್ಟ್ ಆಗಿದೆ. ಕೆಳಗಿನ ಕಾರ್ಬನ್ ಸಂಯುಕ್ತಗಳಿಗೆ ರಚನಾ ವಿನ್ಯಾಸಗಳನ್ನು ಬರೆಯಿರಿ. ಅಲ್ಲಿ ನಿಮ್ಗೆ ಗೊತ್ತಂತ ಉತ್ತರಗಳನ್ನ ಬರೀಬೇಕಾಗತ್ತೆ. ಇನ್ನ ನಾವು ಬರುವಂತದ್ದು ಪಾರ್ಟ್ ಸಿ ಇಲ್ಲಿ ಬರ್ತಿದ್ದೇವೆ. ಪಾರ್ಟ್ ಅಂದ್ರೆ ಜೀವ ವಿಜ್ಞಾನ. ಅಲ್ಲಿ ಕೂಡ 2 MCQ ಕೊಟ್ಟಿರ್ತಾರೆ, ನೋಡ್ಬೋದು. ಸೊ ಬನ್ನಿ, ಅಲ್ಲಿ ಮೇಜೋದೀಕರಣ ಗ್ರಂಥಿಯ ಅಲ್ಲಿ ಸ್ರವಿಕೆಯ ಆಗುವ ಹಾರ್ಮೋನ್ ಅಂತ ಕರಿತೀವಿ. ನಾವು ಒಂದು ಹುಡುಕ್ಬೇಕಾಗತ್ತೆ. ಸೊ ನಮಗೆ ಅದಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನ ನೀವು ಕಮೆಂಟ್ ಮಾಡಬೇಕು. ಸೊ ಅದಕ್ಕೆ ನಮ್ಮ ಸಂಬಂಧಪಟ್ಟಂತ ಅದಕ್ಕೆ ಚಯಾಪಚಯ ಕ್ರಿಯೆಗೆ ನಿಯಂತ್ರಿಸುತ್ತದೆ ಅಂತ ನಾವು ಹೇಳಬೇಕಾಗತ್ತೆ. ಸೊ ಅದು ನೋಡ್ಕೋಬೇಕು ವಿದ್ಯಾರ್ಥಿಗಳು. ಸಸ್ಯಗಳಲ್ಲಿ ಶೋಷಣ ಒತ್ತಡದ ಅಗತ್ಯವೆಂದರೆ ಅಂತ ಪ್ರಶ್ನೆ ಇದೆ, ಬಿಟ್ರೆ ಇಷ್ಟು ಓದ್ಕೊಳ್ಳಿಲ್ಲ ವಿದ್ಯಾರ್ಥಿಗಳು. ಇನ್ನು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅನ್ನೋದು ರೋಮ ನಂಬರ್ 7ರಲ್ಲಿ 3 ಪ್ರಶ್ನೆಯನ್ನ ಕೊಟ್ಟಿರ್ತಾರೆ, 3 ಅಂಕವನ್ನ ಪಡ್ಕೋಬಹುದು. ಯಾವ್ದಾದ್ರು ಒಂದು ಪ್ರಶ್ನೆ ಬರೆದು ನೀವು ಪಡ್ಕೋಬಹುದು. ಕೆಳಗಿನ ಪ್ರಶ್ನೆ ಉತ್ತರಿಸಿ ಮೊದಲು 4 ಅಂಕದ ಪ್ರಶ್ನೆ ಇರ್ತವೆ. ಸೊ ನಲ್ಲಿ ಹೇಳ್ಕೊಡುವಂತದೆ, ಕೊಟ್ಟಿರುವ ಆಹಾರ ಸರಪಳಿಯನ್ನು ಕೆಳಗಿನ ಪ್ರಶ್ನೆ ಉತ್ತರಿಸಿ ಅಂತ ಕೊಟ್ಟಿದ್ದು. ಹಸಿರು ಸಸ್ಯಗಳು, ಜಿಂಕೆ, ಹುಲಿ. ಇನ್ನು ನಾವು ಹೈಡ್ರಾ ಮತ್ತು ಪ್ಲೇನೇರಿಯಾಗಳಲ್ಲಿ ಸಂತಾನೋತ್ಪತ್ತಿಯ ಪ್ರಕ್ರಿಯೆ ಹೇಗೆ ಪರಸ್ಪರ ಭಿನ್ನವಾಗಿದೆ. ಓಕೆ, ಅದು ಬೇಡ. ಸೊ ಮಾನವನ ಮೆದುಳಿನ ಅಂದ್ರೆ ನೋಡಿ ವೆರಿ ಇಂಪಾರ್ಟೆಂಟ್ ಇರುತ್ತೆ, ಬಿಟ್ರೆ ಹೃದಯ ಚಿತ್ರ ಕೇಳಬಹುದು. ಹೃದಯ ಚಿತ್ರ ಒಂದು ತೆಗೆದು ಅದರ ಭಾಗಗಳನ್ನ ಗುರುತಿಸುವಂಥದ್ದು. ಇಲ್ಲಿ ಅಂದ್ಬಿಟ್ರೆ ಹೆಂಗೆ ಕೇಳಿದ್ರಪ್ಪ ಅಂದ್ರೆ, ಸೊ ನಿಮ್ಗೆ ಈಸಿಯಾಗಿ ಹೇಳ್ಬೇಕಂದ್ರೆ ಮಾನವನ ಮೆದುಳಿನ ಒಂದು ಚಿತ್ರಿಸಿ ಭಾಗಗಳನ್ನ ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕನ ಗುರುತಿಸಬೇಕಾಗತ್ತೆ ನೋಡಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಅಷ್ಟು ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಸೊ ನೆಕ್ಸ್ಟ್ ನಮ್ಮ ಅಂದ್ರೆ ಪಳೆಯುಳಿಕೆಗಳು ಎಂದರೇನು, ಪಳೆಯುಳಿಕೆಯ ಕಾಲ ನಿರ್ಣಯ ವಿಧಾನಗಳನ್ನ ತಿಳಿಸಿ ಇರ್ಬೋದು. ಸೊ ನೆಕ್ಸ್ಟ್ ನಿಮ್ಗೆ ನೋಡೋಣ. ಸೊ ಇಲ್ಲಿ ನಿಮ್ಗೆ ಗೊತ್ತ ಹಾಗೆ 2 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದನ್ನ ಬಿಡಿ. ಸೊ ನೆಕ್ಸ್ಟ್ ಬನ್ನಿ. ಸೊ ಇಂದಿನ ಒಂದು ಎಕ್ಸಾಮ್ ನಿಮಗೆ ಯಾವ ರೀತಿ ಇತ್ತು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂದ್ರೆ ಇಂದಿನ ಎಕ್ಸಾಮ್ ಯಾವ ಇತ್ತು, ಸೊ ಕನ್ನಡ ಎಕ್ಸಾಮ್ ಇತ್ತು. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗುವಂತ ವಿದ್ಯಾರ್ಥಿಗಳು ಮತ್ತು ಫಲಿತಾಂಶವನ್ನ ಉತ್ತಮಪಡಿಸುವಂತ ವಿದ್ಯಾರ್ಥಿಗಳು 2ನೇ ಬಾರಿ ಎಕ್ಸಾಮ್ ಅನ್ನ ಕಟ್ಟಿ ಬರೆದಿದ್ದಾರೆ. ಇನ್ನು ನಿಮಗೆ ಮೇ 25ವರೆಗೂ ಎಕ್ಸಾಮ್ಗಳು ನಡೆಯಲಿವೆ. ಸೊ ಫಲಿತಾಂಶದ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ, ಸೊ ಇನ್ನು ನಿಮಗೆ ಎಕ್ಸಾಮ್ ಮುಗಿದು ಕೊಟ್ಲೆ ಅನ್ನೋ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಮುಗಿದ ನಂತರ ನಿಮಗೆ ಜೂನ್ ತಿಂಗಳಲ್ಲಿ ನಿಮ್ಮ ಒಂದು ಫಲಿತಾಂಶವನ್ನ ಪ್ರಕಟಲಾಗಿಸುತ್ತೆ. ಅಲ್ಲಿ ನಂತರ ನಿಮಗೆ PUC ಅಡ್ಮಿಷನ್ ತೆಗೆದುಕೊಳ್ಳಬಹುದು. ಸೊ ನಿಮಗೆ ಇದು ನಾಳಿನ ಒಂದು ವಿಜ್ಞಾನದ ಸಂಬಂಧಪಟ್ಟಂತ ಪರೀಕ್ಷೆಗೆ ಇಷ್ಟು ಓದ್ಕೊಳ್ಬೇಕಾಗತ್ತೆ. ಸೊ ನೀವು ಮೇಲಿನ ಚಿತ್ರ ಇರಬಹುದು, ಹೃದಯ ಚಿತ್ರವನ್ನ ಓದಿಕೊಳ್ಳಿಲ್ಲ ವಿದ್ಯಾರ್ಥಿಗಳು. ಹಾಗೆ
ರಾಜ್ಯದಲ್ಲಿ 3 ರೀತಿ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಲಾಗಿದೆ. ಅವುಗಳನ್ನ ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳಿ. ಅವು ಅಲ್ಲಿರುವಂತಹ ಪ್ರಶ್ನೆ ಬಹು ಮುಖ್ಯವಾಗಿ ಬರ್ತವೆ ಎಕ್ಸಾಮ್ಗೆ. ಸೊ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಮಗೆ ಮಾಹಿತಿನ ನೀವು ನೀಡಬೇಕಾಗುತ್ತೆ. ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನಮಗೆ ತಿಳಿಸಿಕೊಡಬೇಕಾಗತ್ತೆ. ಹಾಗೆ ನಿಮ್ಮ ಊರಿನ ಒಂದು ಅಂದ್ರೆ ಜಿಲ್ಲೆಯ ಊರು ಯಾವುದು, ಯಾವ ಒಂದು ಕಾಲೇಜಿನಲ್ಲಿ ಓದ್ತಿದ್ದಾರೆ ಎಂಬುದನ್ನ ನಮಗೆ ಮಾಹಿತಿನ ಕೊಡಬೇಕಾಗುತ್ತೆ. ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಎನಿ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.